ಕೊರಟಗೆರೆ ತಾಲೂಕು ಯಲೆರಾಂಪುರದ ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ಪರಮಪೂಜ್ಯ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿಯವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ 5ನೇ ವರ್ಷದ ಸಂಸ್ಕಾರ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪರಮಪೂಜ್ಯ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿರವರು ಮಾತನಾಡಿ, ಶ್ರೀಮಠದಲ್ಲಿ ಇಂದು 5ನೇ ವರ್ಷದ ಸಂಸ್ಕಾರ ಶಿಬಿರವನ್ನು ಉದ್ಘಾಟನೆ ಮಾಡಲಾಗಿದೆ. ಈ ಶಿಬಿರವು ಸುಮಾರು 10 ದಿನಗಳ ಕಾಲ ನಡೆಯಲಿದ್ದು, ಮಕ್ಕಳು ಇಲ್ಲಿ ನಡೆಯುವ ಹಲವಾರು ಕಾರ್ಯಕ್ರಮಗಳಿಂದ ಜನಸಾಮಾನ್ಯರ ನಡುವೆ ಹೇಗೆ ಬದುಕಬೇಕೆಂಬುದು ಅರಿತುಕೊಳ್ಳುತ್ತಾರೆ. ಶ್ರೀಮಠದ ಅನೇಕ ದಾನಿಗಳಿಂದ ಈ ಕಾರ್ಯಕ್ರಮವು 5 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಶ್ರೀಮಠದಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿದ್ದು, ಸಂಸ್ಕಾರ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು. ಯೋಗಾಸನದಿಂದ ನಿಮ್ಮ ಬದುಕು ಪ್ರಾರಂಭ ಆದರೆ ರಾತ್ರಿ 9 ಗಂಟೆವರೆಗೂ ನಿರಂತರವಾಗಿ ನೀವು ಚಟುವಟಿಕೆಗಳಲ್ಲಿ ತೊಡಗುತ್ತೀರಿ. ಸಂಜೆ 6 ಗಂಟೆಗೆ ನಿಮಗೆ ಕಲ್ಚರ್ ಆಕ್ಟಿವಿಟೀಸ್, ನೀವು ಕಲಿತಂತ ಕಲೆ, ಸಾಹಿತ್ಯ, ನೃತ್ಯ, ಜಾನಪದ, ಏಕಪಾತ್ರ ಎಲ್ಲ ಅಭಿನಯಿಸಿದ್ರೆ ಮೊನ್ನೆ 26ನೇ ತಾರೀಕು ನಿಮಗೆ ಒಂದು ಪ್ರಶಸ್ತಿಗಳನ್ನ, ಬಹುಮಾನಗಳನ್ನು ಕೊಡುವಂಥದ್ದು. ಜೊತೆಗೆ ಹೆಣ್ಮಕ್ಳಿಗೆ ಒಂದು, ಗಂಡು ಮಕ್ಕಳಿಗೆ ಯಾರು 10 ದಿನಗಳ ಕಾಲ ಶಿಸ್ತಾಗಿರ್ತೀರಿ, ನಿಮ್ಗೆ ನೋಡ್ಕೊಳ್ಳೋಕೆ ಒಬ್ಬರು ಬಿಟ್ಟಿರ್ತೀವಿ. ಅವರ ಅತ್ಯುತ್ತಮ ಶಿಬಿರಾರ್ಥಿ ಅಂತ ಹೇಳೋ ಪ್ರಶಸ್ತಿಯನ್ನು ಕೊಡುವಂತ ಕೆಲಸವನ್ನು 2 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನೀವಿಲ್ಲಿ ಬಂದಿರುವಂತದ್ದು ಕಲೀಲಿಕ್ಕೆ. ಜೊತೆಗೆ ಯಾವಾಗ ಹೇಳ್ತೇನೆ, 1 ಅಕ್ಷರ ಕಡಿಮೆ ಕಲಿತು ಚಿಂತೆಯಲ್ಲ, ಹೊಟ್ಟೆ ತುಂಬ ಊಟ ಮಾಡಬೇಕು. ಇವಾಗಲೆಲ್ಲರೂ ಕೂಡ ಇಂಡಿವಿಜುವಲ್ ಸ್ಟ್ರಾಂಗ್ ಆಗ್ಬೇಕು. ನಾನು ಮನೆ ಬಿಟ್ಟೆ 35 ವರ್ಷ ಆಯ್ತು. ನಾನು ಮನೆಗೆ ಹೋಗಿಲ್ಲ ಇಲ್ಲಿವರೆಗೂ 35 ವರ್ಷ. ನೀವು 35 ಗಂಟೆ ಮನೆ ಬಿಟ್ಟು ಇರೋದಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ನೀವು ಡಾಕ್ಟರ್ ಆಗೋದಿಲ್ಲ, ಇಂಜಿನಿಯರ್ ಆಗೋದಿಲ್ಲ, ಕಡೆ ಪಕ್ಷ ಪೇಷಂಟ್ ಆಗೋದಿಲ್ಲ. ಇವೆಲ್ಲ ಆಗಬೇಕು ಅಂತ ಹೇಳಿದ್ರೆ ಸಂಸ್ಕಾರವಂತರಾಗಬೇಕು. ಸಂಸ್ಕಾರ ಬಹಳ ಮುಖ್ಯ. ನಿಮಗೆಲ್ಲ ನಗರ ಪ್ರದೇಶಗಳಲ್ಲಿ ಹೋದ್ರೆ ನೀವೆಲ್ಲ ಸರ್ಚ್ ಮಾಡಿ 2000, 4000, 5000, 7 ದಿನಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ₹1 ಡೊನೇಷನ್ ತಗೊಳ್ಳೋದಕ್ಕೆ 10 ದಿನಗಳ ಕಾಲ ನಿಮ್ಗೆ ಸಾಕ್ತಾ ಇದೀವಿ ಅಂತ ಹೇಳಿದ್ರೆ ದೊಡ್ಡ ಟಾಸ್ಕ್. ಹಾಗೆ ತಹಶೀಲ್ದಾರ್ ಮಾತಾಡ್ತಾ ಇದ್ರು, ಇಲ್ಲಿ ಅನಂತರಾಜ್ ಇದ್ದಾರೆ, ಅಡಿಗೆ ಮಾಡಕ್ ಸಮಸ್ಯೆ ಆಗ್ತಿಲ್ಲ ನಮ್ಗೆ, ಅಲ್ಲೆಲ್ಲ ಯುದ್ಧ ಆಗೋದ್ರಿಂದ ನಮ್ಗೆ ಅಡಿಗೆ ಮಾಡಕ್ ಸಿಲಿಂಡರ್ ಸಿಗ್ತಾ ಇಲ್ಲ. ನಿಮ್ಮ ಅಡಿಗೆ ಭಟ್ಟ ಒಂದೇ ಸರಿ ಇಲ್ಲ, ನೀವು ಸಿಲಿಂಡರ್ ಫೋಟೋ ಹಾಕಿದ್ರೆ ಅಡಿಗೆ ಮಾಡ್ಕೊಡ್ತೀನಿ, ಸೌದೆ ಒಲೆ ಅಂದ್ರೆ ನಾನು ಬರೋದಿಲ್ಲ. ಗುರುದೇವು ಮಾಹಿತಿ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗೋದಾರ್ಯ ಬುದ್ಧಿಯವರು ಅವರು ಎಷ್ಟೇ ಒತ್ತಡಗಳಿದ್ರು, ಎಷ್ಟೇ ಮದುವೆಗಳಿದ್ರು, ತಾವೆಲ್ಲರಿಂದ ಬಂದಿರೋ ಗೊತ್ತಿಲ್ಲ. ನನ್ನ ಮಕ್ಕಳು ಬಂದಿದ್ದಾರೆ, ನಾನು ಯಾವ ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ, ಯಾವ ಮದುವೆಗೂ ಬರೋದಿಲ್ಲ, ಬಂದರೆ ರಾತ್ರಿ 10 ನಿಮಿಷ ಬಂದು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ಅಷ್ಟೊಂದು ರಿಸ್ಕ್ ತಗೋಬೇಕಾದ್ರೆ ಬುದ್ಧಿಯವರು ಅಷ್ಟೊಂದು ರಿಸ್ಕ್ ತಗೋಬೇಕಾದ್ರೆ ನಾವು 10 ದಿನ ಬಂದು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಮನಸ್ಸಿನ ಮನಸ್ಸುಗಳನ್ನ ಮಾಡ್ಬೇಕಾ ಇಲ್ಲ ಅಲ್ವಾ? ನಾವೆಲ್ಲರೂ ಪ್ರತಿಜ್ಞೆ ಮಾಡ್ತೀರಾ? ನಾವು ಯಾರು ಹೋಗಿ ಇಲ್ಲಿ ಬಂದಂತ ಸಮಯದಲ್ಲಿ ಸಮಯ ವ್ಯರ್ಥ ಮಾಡೋದಿಲ್ಲ. 7 ದಿನ ನಾವು 100% ವಂಚಿತ ಕಲಿಕೆಗಳನ್ನ ಪ್ರತಿಜ್ಞೆ ಮಾಡ್ತೀರಾ? ನಾವೇನು ಹೀಗೆ ಕೇಳ್ತಿರೋದು, ಒಬ್ರಿಗೂ ಹೂ ಅಂತ ಇಲ್ಲ. ಒಳ್ಳೆ ಊಟ ಕೊಡ್ತಾರೆ, ಊಟ ಮಾಡ್ತೀವಿ, ತಣ್ಣಗೆ ಹೇಗಿದ್ರು ಅಂತ ಅದನ್ನು ಮಾಡ್ತಾ ಇರ್ತೀವಿ. ಆ ಗುಣದ ಸಂಘದ ಸಮುದಾಯದ ನೇತೃತ್ವವನ್ನು ವಹಿಸಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಸಮುದಾಯಗಳ, ಎಲ್ಲ ವರ್ಗದ ಜನರ ಮುಖದಲ್ಲಿ ಬದಲಾವಣೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಡವರ ಕಾರ್ಯಕ್ರಮ ಮಾಡ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು, ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮ ಬೇರೆ ಕಾರ್ಯಕ್ರಮದಿಂದ
ಆದ್ದರಿಂದ ಅವರ ಪರವಾಗಿ ಈ 5ನೇ ಸಂಸ್ಕಾರ ಶಿಬಿರಕ್ಕೆ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನ ಕೊಡ್ತೇನೆ. ಇವತ್ತೇನು ನಮ್ಮ ಸ್ವಾಮೀಜಿಗಳು ಈ ಭಾಗದಲ್ಲಿ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ, ಇದು ರಿಯಲಿ ಶ್ಲಾಘನೀಯ. ಇವತ್ತು ಅದೇ ರೀತಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ರು, ಅಲ್ಲಿ ಕಾನೂನುಗಳನ್ನ ಹಕ್ಕುಗಳನ್ನ ನೀಡಿದ್ರು. ಅದೇ ರೀತಿ ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವರು ಗ್ಯಾರಂಟಿ ಎನ್ನುವ ಸಂವಿಧಾನವನ್ನು ರಚಿಸಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನರ ಅಭಿವೃದ್ಧಿಗಾಗಿ ಇವತ್ತು ಪಂಚ ಗ್ಯಾರಂಟಿ